ಫುಲ್ ಡಿಸ್ಪ್ಲೇ ಆಗುತ್ತೆ. ಓಕೆ, ನಾನು ಏನಂತ ಹೇಳಿದೆ, HTML is the language used to create a web page and put the content in it. ತೋರಿಸ್ತಾ ಇದೆಯಾ? ಅದು ಕರೆಕ್ಟ್ ಅಲ್ವಾ? ಇವಾಗ ಬೇಸಿಕ್ HTML ಬಾಯ್ಲರ್ ಹೆಂಗಿದೆ ಅಂತ ನೋಡೋಣ. ಸ್ಕೆಲಿಟಲ್ ಅಲ್ಲ, ಸುಮ್ಮನೆ ಮೇಲೆ ಅದು ಸಿಂಟ್ಯಾಕ್ಸ್ ಯಾವ ಥರ ಇದೆ. HTML ಅಂತ ಸ್ಟಾರ್ಟ್ ಆಗುತ್ತೆ, ಏನಾಗೋದು HTML ಓಕೆನಾ? ಮತ್ತು ಇವಾಗ ಆಬ್ವಿಯಸ್ ಆಗಿ ಎಲ್ಲದಕ್ಕೂ ಹೆಡ್ ಟು ಬಾಡಿ ಅಂತ ಇರುತ್ತೆ. ಇದಕ್ಕೂ ಅದೇ ಥರ HTMLಗೆ ಹೆಡ್ ಟು ಬಾಡಿ ಇದೆ. ಹೆಡ್ ಟ್ಯಾಗ್ ಎಂದಾಗುತ್ತೆ, ಮತ್ತೆ ಬಾಡಿ ಟ್ಯಾಗ್ ಇದೆ. ಎಂಡ್ ಮಾಡೋದು ನೋಡಿ, ಇದು ಸೇಮ್ ಅಲ್ಲ, ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಟ್ಯಾಗ್, ಇದು ಎಂಡಿಂಗ್ ಟ್ಯಾಗ್. ಎಂಡಿಂಗ್ ಟ್ಯಾಗ್ ಇದು ಬ್ಯಾಕ್ ಸ್ಲಾಶ್ ಇರಬೇಕು ಮಧ್ಯದಲ್ಲಿ, ಆಂಗಲ್ ಆಫ್ ಬ್ರಾಕೆಟ್ ಆಗಬೇಕು. ಬಾಡಿ ಟ್ಯಾಗ್ ಸ್ಟಾರ್ಟ್ ಮಾಡಿದ್ವಿ, ಎಂಡ್ ಮಾಡುವಾಗ ಬ್ಯಾಕ್ ಸ್ಲಾಶ್ ಬಾಡಿ ನೋಡಿ, ಇದು ಹಾಕಿದ್ವಿ. ಇವಾಗ ಒಬ್ಬ ಮನುಷ್ಯನ ಯಾವ ಥರ ಐಡೆಂಟಿಫೈ ಮಾಡ್ತೀವಿ ನಾವು? ಅವ್ರ ಮುಖ ನೋಡಿದ್ರೆ ತಾನೇ ನಮ್ಗೆ ಗೊತ್ತಾಗುತ್ತೆ. ಓಕೆ, ನಾನು ನೋಡಿದ ತಕ್ಷಣ ನಾನು ವೇದ ಅಂತ ಗೊತ್ತಾಗೋದು ನನ್ನ ಮುಖ ನೋಡಿದ್ರೆ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗೋದು, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗೋದು ಅಲ್ವಾ? ಸೊ ಹೆಡ್ ಟ್ಯಾಗ್ ಒಳಗಡೆ ಏನು ಮಾಡ್ತೀವಿ? ಟೈಟಲ್ ಟ್ಯಾಗ್. ಟೈಟಲ್ ಟ್ಯಾಗ್ ಏನು ಬರೀತೀವಿ ಅಂದರೆ, ಈ ವೆಬ್ ಪೇಜಿನ, ಇದು ವೆಬ್ ಪೇಜ್ ಅಂದ್ಕೊಳ್ಳಿ, ಈ ವೆಬ್ ಪೇಜ್ ಹೆಸರು ಏನಿರುತ್ತೆ ಅದು ಟೈಟಲ್ ಟ್ಯಾಗ್ ಡಿಸ್ಪ್ಲೇ ಆಗಿರುತ್ತಲ್ಲ, ಅದಕ್ಕೆ ಈ ಟೈಟಲ್ ಒಳಗಡೆ ಏನು ಬರುತ್ತೋ ಅದರ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಅಂತ ತಗೊಳ್ಳೋಣ, ಯಾಕಂದರೆ ನಾವು ಫಸ್ಟು ಕೋಡಲ್ಲ ಅದಕ್ಕೆ ಟೈಟಲ್. ಇವಾಗ ನಾವು ಇದನ್ನು ಸೇವ್ ಮಾಡಬೇಕಾದ್ರೆ, ನೀವು ಇವಾಗ ಆಲ್ರೆಡಿ ಕಲ್ತಿರೋದು ಜಾವಾ ಮತ್ತು ಸಿ ಅಲ್ಲ, ನೀವು ಸಿ ಲ್ಯಾಂಗ್ವೇಜ್ನ ಯಾವ ಥರ ಸೇವ್ ಮಾಡ್ತೀರಾ? ಡಾಟ್ ಸಿ ಎಕ್ಸ್ಟೆನ್ಷನ್ ಯೂಸ್ ಮಾಡ್ತೀರಾ, ಫೈಲ್ ನೇಮ್ ಡಾಟ್ ಸಿ. ಜಾವಾ ಯಾವ ಥರ ಸೇವ್ ಮಾಡ್ತೀರಾ? ಜಾವಾ ಸಾರಿ ಫೈಲ್ ನೇಮ್ ಡಾಟ್ ಜಾವಾ. HTML ಯಾವ ಥರ ಸೇವ್ ಮಾಡ್ತೀವಿ? ಡಾಟ್ HTML.